ಅಲ್ಲ ಇವಾಗ ಯುಗಾದಿ ಓಕೆ ಒಪ್ಕೊತೀನಿ. ಇವಾಗ ನಿಮ್ಮಲ್ಲಿ ಇಲ್ಲಿ ಎಲ್ಲರೂ ಇದ್ದಾರೆ, ನನಗೆ ಯಾರಿದ್ದಾರೆ? ನಾನು ಹೆಂಗಿರ್ಬೇಕು? ನೀವು ಯುಗಾದಿ ಮಾಡ್ತೀರಾ, ನನಗೆ ಯಾರಿದ್ದಾರೆ? ಯಾರು ಹೇಳಿದ್ರು ಕೂಡ ಇರచ్చు. ಹಾಂ ಇರచ్చు, ದೇವ್ರನಿಂದ ಬರೋಕಂದ್ರೆ ಬರచ్చు. ಹಾಂ ದೇವ್ರನಿಂದ ಊಟಕ್ಕೇನು ಸಂಬಂಧ ಇಲ್ಲ, ಎಲ್ಲ ಇಲ್ಲೇ ಇಕ್ತಾರ, ಅಲ್ಲ ಇಕ್ತಾರ, ನಮಗೆ ಎಲ್ಲರೂ ಹುಡುಗರಿಗೆ ಊಟ ಎಲ್ರಿಗೂ ಕೊಡ್ತಾರಾ? ಎಲ್ಲರೂ. ಓಕೆ, ನಿಮ್ಮದು ಮನೆ ಇದೆ ಪರವಾಗಿಲ್ಲ. ಆಮೇಲೆ ಈ ಕಟ್ಟು ನನಗೆ ಕುತ್ಕೊಂಡಾಗೆ ಯಾರು ನೀನು ಅಂತೇಳಿ ನನ್ನ ಕಳಿಸ್ಬಿಟ್ರೆ ಯಾರು ಕಳ್ಸಲ್ಲ, ಯಾರು ಕಳಿಸಲ್ವಾ? ನೀನು ಕೇಳಿ ಬೆಂಗಳೂರು నుంచి ಸ್ವಾಮಿ ಬಂದ. ಹಾಂ ಬೆಂಗಳೂರಿಂದ ಬಂದಿದ್ದೀನಿ ಅಂದರೆ ನನಗೆ ಬಿಡ್ತಾರಾ? ಬಿಡ್ತಾರ, ಏನು ಬ್ಯಾಡ ಅನ್ಕಲ್ಲ. ಅವು ಊಟ ಇಕ್ತಾರ ನನಗೆ? ಇಕ್ತಾರ ಖಂಡಿತ, ನಿಜ ನಿಜ. ಆಮೇಲೆ ನಾನು ಊಟಕ್ಕೆ ಕೂತ್ಕೊಂಡಾಗೆ ನೀನು ಹೋಗು ಯಾರು ನೀನು ಅಂತ ಹಂಗೆ ಹಿಂಗೆ ಹೇಳಿ ಕಳಿಸಲ್ಲ ನನಗೆ? ಅನ್ಕಲ್ಲ. ಹಾಂ ಹೇಳಲ್ಲ ಅಲ್ವಾ? ಹಾಗಾದರೆ ನಾನು ನಾಳೆ ಹಬ್ಬ ಮುಗಿಸ್ಕೊಂಡು ಹೋಗ್ಲಾ? ಈಗ ಬೀಳ್ತೀಯ ನೀನು ನಿದ್ದೆ ಮಾಡ್ತಾ ಇದೆಯಾ ನೀನು? ಅದಕ್ಕೆ ಇವಾಗ ಹೆಂಗೆ? ಅದಕ್ಕೆ ನಾನು ಊಟ ಹಬ್ಬ ಮುಗಿಸ್ಕೊಂಡು ಯುಗಾದಿ ಮುಗಿಸ್ಕೊಂಡು ಹೋಗ್ಲಾಗಾದ್ರೆ ಸೋಮವಾರ ಬಟ್ಟೆ ಇದೆ, ಬಟ್ಟೆ ಇದೆ ನನ್ನ ಬಟ್ಟೆ. ಹಾಂ ಇದೊಂದು ಬಟ್ಟೆ ಅಷ್ಟೇ. ಎರಡೇ ಇಲ್ಲ, ಈ ಥರದಲ್ಲೇ ಇನ್ನೂ ಒಂದಿದೆ. ಅದಕ್ಕೆ ಇವಾಗ ಹೆಂಗೆ ನಾನು ಹಬ್ಬ ಮುಗಿಸ್ಕೊಂಡು ಸೋಮವಾರ ದಿವಸ ಮತ್ತು ಊಟಕ್ಕೆ ಕೂತ್ಕೊಂಡಾಗ ಯಾರು ನನ್ನ ಎಬ್ಬಿಸ್ಕೊಳ್ತಾರೆ? ಇನ್ನೂ ಊಟ ಮಾಡಂತಾರ? ನಿಜ ನಿಜ. ಓಕೆ. ಬೈಬಲ್ ಹಾಂ ಆಮೇಲೆ ಊಟಕ್ಕೆ ಕೂತ್ಕೊಂಡಾಗೆ ಹೋಗೋ ನೀನು ಅಂತ ನನಗೆ ಈ ಥರ ಕಳಿಸಿದ್ರೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಏನಾಗಲ್ಲ, ದೇವ್ರ ರೆಸ್ಟ್ ಬಂದಿದೆಯಾ, ರೆಸ್ಟ್ ಮಾಡು, ರೆಸ್ಟ್ ತೊಗೊಂಡು ಹೋಗು. ಬಟ್ಟೆ ಹಿಂಗ ಹಾಕೊಂಡಲ್ಲ, ಅದಾಗ ಕುತಿ ಹಾಕೊಂಡಿದ್ದ ಹಾಗೆ ದೇವ್ರವನ್ನೆಲ್ಲ ಅನ್ಕ ಬಿಡ್ತಾರ. ಅದೇನ್ ಅನ್ಕಲ್ಲ, ನೀಡ್ತಾರಾ? ನೀಡ್ತಾರ. ಓಕೆ, ಹಿಂಗೆ ಬಟ್ಟೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಬಂದರೆ ಬಿಡ್ತಾರಾ? ಹಂಗೆ ಏನಿಲ್ಲ ಸ್ವಾಮಿ ಅಂತ ಬಿಡ್ತಾವ್ರಾ? ಓಕೆ, ಹಾಗಾದ್ರೆ ನಾನು ಅಲ್ಲ ಊಟ ಕೊಡ್ತಾರೆ ಒಟ್ಟಿನಲ್ಲಿ? ನಿಜ ನಿಜ. ಯಾರು ಪ್ರಾಮಿಸ್? ಪ್ರಾಮಿಸ್. ಬೈಯಲ್ಲ ತಾನೆ? ನಿಜ. ಹಾಗಾದ್ರೆ ಊಟ ಮಾಡ್ಕೊಂಡು ಹೋಗ್ಲಾ? ಓಕೆ ಸರಿ ಆಯಿತು. ಹಾಗಾದ್ರೆ ಅವ್ರು ಚಿಕ್ಕವರು, ಅವ್ರು ಊಟ ಮಾಡ್ತಾರೆ, ನಾನು ದೊಡ್ಡವನು. ನಿನಗೆ ಹಾಂ ನೀನು ದೊಡ್ಡವನು ಕಣೋ, ಹೆಂಗೆ ಕುತ್ಕೊಂಡಿದ್ಯಾ ಹಂಗೆ ಹೆಂಗೆ ಅಂತ ಬೈದು ಕಳಿಸ್ಬಿಟ್ರೆ ನನಗೆ? ದೊಡ್ಡವರು ಅಂತಾರ. ಹಾಂ ಸರಿ ಆಯಿತು, ನೋಡೋಣ. ಹಾಗಾದರೆ ಸೋಮವಾರ ದಿವಸ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ, ಸರಿನಾ? ಓಕೆ.